ಹಲೋ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಯುವರ್ ಪ್ರಶಾಂತ್ ಸರ್. ಅಪ್ಪ ಇದೇ ಮಾರ್ಚ್ 6ನೇ ತಾರೀಕು ನಿಮ್ದು PUC ಸೆಕೆಂಡ್ ಇಯರ್ದು ಫಿಸಿಕ್ಸ್ ಆನ್ಯುವಲ್ ಎಕ್ಸಾಮಿನೇಷನ್ ಬರ್ಲಿಕ್ಕತ್ತೀರಿ. ಆ ಫಿಸಿಕ್ಸ್ ಎಕ್ಸಾಮ್ದೊಳಗೆ ಮೋರ್ ದ್ಯಾನ್ 65+ ಮಾರ್ಕ್ಸ್ ಯಾವ ರೀತಿ ತಗೋಬೇಕು, ಪ್ರತಿಯೊಂದು ಚಾಪ್ಟರ್ ವೈಸ್ ಅದರದ್ದು ಬ್ಲೂ ಪ್ರಿಂಟ್ ವೈಸ್ ಅದರದ್ದು ವೇಟೇಜ್ ಏನಿದೆ, ಆ ಚಾಪ್ಟರ್ನೊಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಅದಾವು, ಅವಕ್ಕೆ ಯಾವ ರೀತಿ ಆನ್ಸರ್ನ ಬರಿಬೇಕು, ಇವೆಲ್ಲವನ್ನು ಕೂಡ ಪ್ರತಿದಿನ ಒಂದೊಂದು ಚಾಪ್ಟರ್ನ ನಾನು ರೆಕಾರ್ಡ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ರತಿದಿನ ಎಲ್ಲ ಲೆಕ್ಚರ್ಸ್ನ ಫಾಲೋ ಮಾಡ್ಕೊಂತ ಹೋಗ್ರಿ, ಈಸಿಯಾಗಿ ನೀವು 65+ ಮಾಡ್ಬೋದು. ಮೊದಲಿಗೆ ಚಾಪ್ಟರ್ ನಂಬರ್ 1, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಇದ್ರದ್ದು ವೇಟೇಜ್ ಇರುವಂಥದ್ದು 11 ಮಾರ್ಕ್ಸ್. ಅಂದ್ರೆ ಈ 11 ಮಾರ್ಕ್ಸ್ ಹೆಂಗೆ ಡಿವೈಡ್ ಆಗ್ತವೆ? ಒಂದು ಪಾರ್ಟ್ ಎ ಕ್ವಶನ್ ಬರ್ತದೆ, ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ MCQ ಕ್ವಶನ್ ಬರ್ತದೆ. ಇನ್ನೊಂದು ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಇನ್ನೊಂದು ಪಾರ್ಟ್ ಸಿ ಕ್ವಶನ್ ಬರ್ತದೆ ರೀ, 3 ಮಾರ್ಕ್ಸ್ಗೆ 1 ಕ್ವಶನ್ ಬರ್ತದೆ. ಪಾರ್ಟ್ ಡಿ ಒಳಗೆ ಒಂದು 5 ಮಾರ್ಕ್ಸ್ ಕ್ವಶನ್ ಬರ್ತದೆ. ಈ ಪಾರ್ಟ್ ಡಿ ಒಳಗೆ ನಿಮಗೂ ಥಿಯರಿ ಟೈಪ್ ಕ್ವಶನ್ ಬರ್ಬೋದು ಅಥವಾ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ಬೋದು. ಬಟ್ 5 ಮಾರ್ಕ್ಸ್ಗೆ 1 ಕ್ವಶನ್ ಕಂಪಲ್ಸರಿ ಬರ್ತದೆ. 5 + 3 8, 8 + 2 10, 10 + 1 11 ಮಾರ್ಕ್ಸ್ ಟೋಟಲ್ ನಿಮಗೆ ಈ ಚಾಪ್ಟರ್ದಿಂದ ಎನ್ಯುವಲ್ ಎಕ್ಸಾಮಿಗೆ ಕಂಪಲ್ಸರಿ ಬರ್ತದೆ. ಅಂದರೆ MCQ ಪಾರ್ಟ್ನ ನಾವು ಓದಬೇಕು ಅಂತಂದ್ರೆ ಈ ಚಾಪ್ಟರ್ದೊಳಗಿಂದ ಎಲ್ಲ ಕಾನ್ಸೆಪ್ಟ್ಸ್ನು ಕವರ್ ಮಾಡ್ಕೋಬೇಕಪ್ಪಿ. ಬಟ್ ನಾವೀಗ ಈ ಲೆಕ್ಚರ್ದೊಳಗೆ ಪಾರ್ಟ್ ಬಿ ದಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು, ಆನ್ಸರ್ ಹೆಂಗೆ ಬರಿಬೇಕು ಅಂತ ನೋಡೋಣ್ರಿ. ಪಾರ್ಟ್ ಸಿ ದಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ಯಾವು, ಅದಕ್ಕೆ ಆನ್ಸರ್ ಹೆಂಗೆ ಬರಿಬೇಕು ಅಂತಲ್ಲಿ. ಪಾರ್ಟ್ ಡಿ ದಿಂದ ಯಾವ್ಯಾವ ಕ್ವಶನ್ಸ್ನ ಕೇಳ್ಬೋದು, ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಪಾರ್ಟ್ ಡಿ ಒಳಗೆ ಒಂದ್ ವೇಳೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳಿದ್ರೆ ಯಾವ್ಯಾವ ಫಾರ್ಮುಲಾ ಕೇಳ್ತಾರೋ, ಇಂಪಾರ್ಟೆಂಟ್ ಫಾರ್ಮುಲಾಸ್ ಯಾವ್ಯಾವು, ಇವಷ್ಟುವನ್ನು ಈ ಪರ್ಟಿಕ್ಯುಲರ್ ಲೆಕ್ಚರ್ದೊಳಗೆ ಕವರ್ ಮಾಡಿ ಕೊಡ್ತೇನೆ. ಓಕೆ, ದ ಫಸ್ಟ್ ಪಾರ್ಟ್ ಬಿ. ಅಂದ್ರೆ ಪಾರ್ಟ್ ಬಿ ಒಳಗೆ ಈ ಚಾಪ್ಟರ್ ದಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಯಾವ್ಯಾವು ಅಂತ. ಫಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಕೇಳ್ಬೋದು. 2 ಮಾರ್ಕ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಕೇಳಿದ್ರೆ ನೀಟಾಗಿ ಆನ್ಸರ್ ಮಾಡ್ರಿ ಅಪ್ಪಿ. ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ 2 ಸ್ಟಾಟಿಕ್ ಚಾರ್ಜಸ್ is always directly proportional to product of magnitude of 2 charges and inversely proportional to square of distance between them. State and explain ಅಂತ ನಿಮಗೆ ಒಂದು ವೇಳೆ ಕ್ವಶನ್ ಕೇಳಿದಾಗ ಸ್ಟೇಟ್ಮೆಂಟ್ ಜೊತೆಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಬರೀಬೇಕು. 2 ಮಾರ್ಕ್ಸ್ ಕೇಳಿದ್ರೆ ಮಿನಿಮಮ್ ಎಕ್ಸ್ಪ್ಲನೇಷನ್ ಸಾಕು. ಬಟ್ ಇದೇ ಕ್ವಶನ್ ಒಂದು ವೇಳೆ 3 ಮಾರ್ಕ್ಸ್ ಕೇಳಿದ್ರು ಅಂತಂದ್ರೆ ನೀಟಾಗಿ ಡಯಾಗ್ರಾಮ್ ನ ತೆಗಿರಿ. ಒಂದು ಕಡೆ ಚಾರ್ಜ್ Q1 ತಗೊಳ್ರಿ, ಇನ್ನೊಂದು ಕಡೆ ಚಾರ್ಜ್ Q2 ತಗೊಳ್ರಿ, ಎರಡು ನಡುವೆ ಡಿಸ್ಟೆನ್ಸ್ R ಅಂತ ಮೆನ್ಷನ್ ಮಾಡ್ರಿ. ಆಮ್ಯಾಗ we know that F is directly proportional to magnitude of product of 2 charges Q1 and Q2 ಅಂತ ಬರ್ಕೊಡ್ರಿ. F is proportional to 1/r² ಅಂತ ಬರ್ಕೊಡ್ರಿ. ಎರಡು ಸ್ಟೇಟ್ಮೆಂಟ್ ನ ಕಂಬೈನ್ ಮಾಡ್ರಿ. F is proportional to Q1 Q2 ಡಿವೈಡೆಡ್ ಬೈ R² ಅಂತ ಬರ್ಕೊಡ್ರಿ. ಪ್ರಪೋರ್ಷನಲ್ ಸೈನ್ ನ ತೆಗಿರಿ ಅಪ್ಪಿ. ಅವಾಗ ಕಾನ್ಸ್ಟೆಂಟ್ ನ ಪುಟಪ್ ಮಾಡ್ರಿ K ಅಂತಲ್ಲಿ. Q1 Q2 ಡಿವೈಡೆಡ್ ಬೈ R² ಫೇರ್ K is equal to 1/4πε0 ಅಂತ ಪುಟಪ್ ಮಾಡಿದ್ರಿ ಅಂದ್ರೆ you will get complete 3 marks. 3 ಮಾರ್ಕ್ಸ್ ಕ್ವಶನ್ ಕೇಳಿದ್ರು, ಸೇಮ್ ಕ್ವಶನ್ ಅನ್ನ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಕೇಳಿದ್ರು, ಆನ್ಸರ್ ಮಾಡ್ಲಿಕ್ಕೆ ನಿಮಗೆ ಬರ್ಬೇಕಪ್ಪಿ. ವೆರಿ ಇಂಪಾರ್ಟೆಂಟ್ ಒನ್ ರೀ, ನೆನಪಿಟ್ಕೊಡ್ರಿ. ರೈಟ್ ಅಪ್ಪಿ. ಸೆಕೆಂಡ್ ಕ್ವಶನ್ ಏನದ ನೋಡ್ರಿ, ರೈಟ್ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಕೇಳಿದಾರೆ. ಅಪ್ಪಿ ಈ ಕ್ವಶನ್ ಬಹಳ ಈಸಿ ಅನಿಸ್ತದ, ಬಟ್ ಮ್ಯಾಕ್ಸಿಮಮ್ ಜನ ಈ ಕ್ವಶನ್ ನ ತಪ್ಪು ಬರೀತಾರೆ. ಯಾಕಂದ್ರೆ ಎಲ್ಲಿ ವೆಕ್ಟರ್ ಸಿಂಬಲ್ ಹಾಕಬೇಕು ಬಹಳ ಇಂಪಾರ್ಟೆಂಟ್ ರೀ. ಫಾರ್ ಎಕ್ಸಾಂಪಲ್ ಈಗ ಕೂಲಂಬ್ಸ್ ಲಾ ವೆಕ್ಟರ್ ಫಾರ್ಮ್ ಬರೆಯುವಾಗ F ಇದು ಫೋರ್ಸ್ ರೀ, ಇದಕ್ಕೆ ವೆಕ್ಟರ್ ಸಿಂಬಲ್ ನ ಬರೀಬೇಕು. F is equal to 1/4πε0 as it is ಇಟ್ಕೋಬೇಕು. F is equal to 1/4πε0. ಇಲ್ಲಿ Q1 Q2 ಅಂತ ಬರೀತೀರಿ. ಬಟ್ Q1 Q2 ವೆಕ್ಟರ್ ಸಿಂಬಲ್ ಹಾಕಬಾರ್ದು. ಚಾರ್ಜಸ್ ಆರ್ ಆಲ್ವೇಸ್ ಸ್ಕೇಲಾರ್ ಇನ್ ನೇಚರ್, ಅದಕ್ಕೆ ವೆಕ್ಟರ್ ಸಿಂಬಲ್ ನ ಹಾಕಬಾರ್ದು. ಕೆಳಗಡೆ R² ಅಂತ ಬರೀಬೇಕು, ಇಲ್ಲಿ R ಕ್ಯಾಪ್ ಅಂತ ಕೊಡಬೇಕು. ಸೊ ಇಷ್ಟು ಮಾತ್ರ ಬರಿಬೇಕಪ್ಪಿ. ನೋಡ್ರಿ, ಇಲ್ಲಿ ವೆಕ್ಟರ್ ಸಿಂಬಲ್ F ನಾವು ಹಾಕಿವಿ, ಇನ್ನೊಂದು R ಕ್ಯಾಪ್. R cap is a unit vector. ಕೆಳಗಡೆ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಬರೀಬೇಕು Q1 Q2 are the 2 charges, R is the distance between 2 charges and R cap is the unit vector. ಈ ತರ ಟರ್ಮ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ರಿಂದ you will get completely 2 marks ಅಪ್ಪಿ. ರೈಟ್. ಇನ್ನು ನೆಕ್ಸ್ಟ್ ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್ ಅಂತ ಕೇಳಿದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಅದ್ರ SI ಯೂನಿಟ್ ನ ಬರ್ರಿ ಅಂತ ಕೇಳಿದಾರೆ. ಇದನ್ನ ಕೇಳಿದ್ರು ಅಂತಂದ್ರೆ ನೆನಪಿಟ್ಕೊಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಇಟ್ ಇಸ್ ದ ರೀಜನ್ ಅರೌಂಡ್ ಅ ಚಾರ್ಜ್ ವೇರ್ ಅನದರ್ charge experience
ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಇಷ್ಟು ಡೆಫಿನೇಷನ್ ಬರೀಬೇಕು. ಎಸ್ ಐ ಯೂನಿಟ್ ಅಂತ ಕೇಳಿದ್ರೆ ನ್ಯೂಟನ್ ಪರ್ ಕುಲಮ್ ಆರ್ ವೋಲ್ಟ್ ಪರ್ ಮೀಟರ್, ಯಾವ್ದಾದ್ರು ಒಂದು ಎಸ್ ಐ ಯೂನಿಟ್ ನ ಬರೆದ್ರೆ ಸಾಕಪ್ಪಿ. ನ್ಯೂಟನ್ ಪರ್ ಕುಲಮ್ ಆರ್ ವೋಲ್ಟ್ ಪರ್ ಮೀಟರ್. ನೆಕ್ಸ್ಟ್ ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್, ಮೆನ್ಷನ್ ಇಟ್ಸ್ ಎಸ್ ಐ ಯೂನಿಟ್ ಅಂತ ಕೇಳಿದಾರೆ. ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಇಟ್ ಇಸ್ ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾರ್ಮಲ್ ಟು ಎನಿ ಯೂನಿಟ್ ಏರಿಯಾ is called as electric flux. The number of electric field lines passing normal through any area is called as electric flux. Its SI unit is the Newton meter square per coulomb. ಎಸ್ ಐ ಯೂನಿಟ್ ನ ನೆನಪಿಟ್ಕೋಬೇಕು. ಎರಡು ಕೇಳುವಂತ ಚಾನ್ಸಸ್ ಇರ್ತದೆ. ಎರಡು ಡೆಫಿನೇಷನ್ ಎಸ್ ಐ ಯೂನಿಟ್ ನ ಕೇಳುವಂತ ಚಾನ್ಸ್ ಇರ್ತದೆ. ಎರಡೂ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಇನ್ ಫೆನ್ ವಿಲ್ ಬಿ ದ ಫ್ಲಕ್ಸ್ ಈಸ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಅಂತ ಕೇಳಿದಾರೆ. ಫೆನ್ ಆಂಗಲ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಇತ್ತು ಅಂತಂದ್ರೆ ಫ್ಲಕ್ಸ್ ಈಸ್ ಮಿನಿಮಮ್. ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಇದ್ರೆ ಫ್ಲಕ್ಸ್ ಈಸ್ ಮ್ಯಾಕ್ಸಿಮಮ್. ಕರೆಕ್ಟಪ್ಪಿ, ಇದನ್ನ ನೀಟಾಗಿ ಆನ್ಸರ್ ಮಾಡ್ಲಿಕ್ಕೆ ಬರಬೇಕು. ವಾಟ್ ಇಸ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಮೆನ್ಷನ್ ಇಟ್ಸ್ ಎಸ್ ಐ ಯೂನಿಟ್ ಅಂತ ಕೇಳಿದಾರೆ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದ್ರೆ ನೆನ್ಪಿಟ್ಕೊಡ್ರಿ ಪಿ, ಡೈಪೋಲ್ ಮೂಮೆಂಟ್ ಪಿ ಇಸ್ ಈಕ್ವಲ್ ಟು ಕ್ಯೂ ಇಂಟು 2a ಅಂತ ಬರಿತೀವಿ. ಕರೆಕ್ಟಾ? ಇದನ್ನ ಡೆಫಿನೇಷನ್ ಬರೀಬೇಕು. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇಸ್ ಅ ಪ್ರಾಡಕ್ಟ್ ಆಫ್ ಐದರ್ ಚಾರ್ಜ್ ಆಫ್ ದ ಡೈಪೋಲ್ ಮಲ್ಟಿಪ್ಲೈಡ್ ಬೈ ಡೈಪೋಲ್ ಲೆಂತ್. 2a ಅಂದ್ರೆ ಏನಿದು ಡೈಪೋಲ್ ಲೆಂತ್. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಡೈಪೋಲ್ ಮೂಮೆಂಟ್ ಬರ್ತದೆ. ಇದನ್ನ ಆನ್ಸರ್ ಮಾಡ್ಲಿಕ್ಕೆ ಬರಬೇಕು. ಡೈಪೋಲ್ ಮೂಮೆಂಟ್ ಅಂದ್ರೆ ಏನು? ಇಟ್ ಇಸ್ ದ ಪ್ರಾಡಕ್ಟ್ ಆಫ್ ಐದರ್ ಚಾರ್ಜ್ of the dipole and dipole length 2a. ಕರೆಕ್ಟಪ್ಪಿ, ಇದ್ರದ್ದು ಎಸ್ ಐ ಯೂನಿಟ್ ಬಂದ್ಬಿಟ್ಟು ಕ್ಯೂ ಅಂತಂದ್ರೆ ಕೂಲಮ್ ಮೀಟರ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್. ನೆನ್ಪಿಟ್ಕೋಬೇಕಪ್ಪಿ. ರೈಟ್. ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ನೆಗೆಟಿವ್ ಚಾರ್ಜ್ ಅಂತ ಕೇಳಿದಾಗ, ನೆಗೆಟಿವ್ ಪಾಯಿಂಟ್ ಚಾರ್ಜ್ ಅಂತ ಕೇಳಿದಾಗ ನೆನ್ಪಿಟ್ಕೋಬೇಕಪ್ಪಿ. ಈ ತರ ನೆಗೆಟಿವ್ ಚಾರ್ಜ್ ನ ಡ್ರಾ ಮಾಡಬೇಕು. ಯಾವಾಗ್ಲೂ ನೆಗೆಟಿವ್ ಚಾರ್ಜ್ ಅಂತ ತಗೊಂಡ್ರಿ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಯಾವ ಕಡೆ ತೋರಿಸ್ಬೇಕು? ಇನ್ವರ್ಡ್ ತೋರಿಸ್ಬೇಕು. ಕ್ಲಿಯರ್ ಅಪ್ಪಿ? ಇದನ್ನ ಕ್ಯೂ ಈಸ್ ಲೆಸ್ ದನ್ 0 ಅಂತಲೂ ಕೇಳ್ಬಹುದು. ಈ ತರ ಡ್ರಾ ಮಾಡಬೇಕು. ಇನ್ ಕ್ಯೂ ಇಸ್ ಗ್ರೇಟರ್ ದನ್ 0 ಅಂದ್ರೆ ಪ್ಲಸ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಸೇಮ್ ಡ್ರಾ ಮಾಡಬೇಕು. ಸಾರಿ, ಪ್ಲಸ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಸೇಮ್ ಡ್ರಾ ಮಾಡಬೇಕು. ಬಟ್ ಡೈರೆಕ್ಷನ್ ಯಾವ ಕಡೆ ತೋರಿಸ್ಬೇಕಪ್ಪಿ? ಹೊರಗಡೆ ತೋರಿಸ್ಬೇಕು. ಈ ತರ. ರೈಟ್. ಈ ತರ ನಿಮ್ಗೆ ಡೈರೆಕ್ಷನ್ ತೋರಿಸಿದ್ರೆ ವಿಲ್ ಗೆಟ್ ಕಂಪ್ಲೀಟ್ 2 ಮಾರ್ಕ್ಸ್. ಯಾವ್ದಾದ್ರು ಎರಡು ಕೇಳ್ತಾರಪ್ಪಿ. ಪಾಸಿಟಿವ್ ಚಾರ್ಜ್ ಕೇಳ್ಬೋದು, ನೆಗೆಟಿವ್ ಚಾರ್ಜ್ ಕೇಳ್ಬೋದು, ಆಮೇಲೆ ಡೈಪೋಲ್ ಕೇಳ್ಬೋದ್ರಿ. ಡೈಪೋಲ್ ಕೇಳಿದ್ರು ಅಂದ್ರೆ ಒಂದು ಪ್ಲಸ್ ಇರ್ತದೆ, ಇನ್ನೊಂದು ಮೈನಸ್ ಇರ್ತದೆ. ನೆನ್ಪಿಟ್ಕೊಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್. ಈ ತರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ನೀವು ಡ್ರಾ ಮಾಡಬೇಕು. ಪಾಸಿಟಿವ್ ಚಾರ್ಜ್ ದಿಂದ ಹೊರಗಡೆ ಬರಬೇಕು, ನೆಗೆಟಿವ್ ಚಾರ್ಜ್ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗಬೇಕು. ಎರೋ ಮಾರ್ಕ್ಸ್ ಪಾಸಿಟಿವ್ ಚಾರ್ಜ್ ಇಂದ ಹೊರಗಡೆ ತೋರಿಸಬೇಕು, ನೆಗೆಟಿವ್ ಚಾರ್ಜ್ ಕಡೆ ಹೋಗುವಂಗೆ ತೋರಿಸಿದ್ರೆ ವಿಲ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್. ಇನ್ ಪೇರ್ ಆಫ್ 2 ಸೇಮ್ ಚಾರ್ಜಸ್ ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿಯೂ ಪಾಸಿಟಿವ್ ಇತ್ತು ಅಂದ್ರೆ ನೋಡ್ರಿ, ಸೇಮ್ ಚಾರ್ಜಸ್ ರಿಪೆಲ್ ಈಚ್ ಅದರ್ ಅಂತ ಗೊತ್ತದ ನಮಗೆ ಕಪ್ಪಿ. ಕರೆಕ್ಟಾ? ಈ ತರ ರಿಪಲ್ಸಿವ್ ಆಗ್ತಾವು ಅಂತ ತೋರಿಸ್ಬೇಕ್ರಿ. ಕರೆಕ್ಟಾ? ರಿಪಲ್ ಆಗೋದನ್ನ ನಾವು ತೋರಿಸಿದ್ವಿ ಅಂದ್ರೆ ವಿಲ್ ಗೆಟ್ ಕಂಪ್ಲೀಟ್ 2 ಮಾರ್ಕ್ಸ್. ಐದರ್ ಇಲ್ಲಿ ಪಾಸಿಟಿವ್ ಅವರೇ ಬರ್ಕೋಬಹುದು, ಇಲ್ಲ ನೆಗೆಟಿವ್ ಅವರೇ ಬರ್ಕೋಬಹುದು. ಸೇಮ್ ಚಾರ್ಜ್ ಆಲ್ವೇಸ್ ರಿಪೆಲ್ ಈಚ್ ಅದರ್. ಅಪ್ಪಿ ಈ 7 ಕ್ವಶನ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 2 ಮಾರ್ಕ್ಸ್. ಅಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. 7 ಕ್ವಶನ್ಸ್ ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಟ್ರೆ ಯಾವ್ದಾದ್ರು ಒಂದು ಕ್ವಶನ್ ಬರ್ಬಹುದು. ರೈಟ್ ಅಪ್ಪಿ. ಇನ್ನು 3 ಮಾರ್ಕ್ಸ್ ಯಾವ್ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ರೀ? ಫಸ್ಟ್ ಕ್ವಶನ್, ರೈಟ್ ಎನಿ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಮೋಸ್ಟ್ ಪ್ರಾಬಬ್ಲಿ ಬಹಳ ಸತ್ಯ ಕೇಳುವಂತ ಕ್ವಶನ್ಸ್ ರೀ. ನೆನ್ಪಿಟ್ಕೋಬೇಕು ಸಿಂಪಲ್ ಆಗಿ. ಚಾರ್ಜ್ ಈಸ್ ಅಡಿಟಿವ್ ಇನ್ ನೇಚರ್. ಅಂದ್ರೆ ಚಾರ್ಜ್ Q1, Q2, Q3 n ನಂಬರ್ ಆಫ್ ಚಾರ್ಜಸ್ ಇದ್ರೆ ಟೋಟಲ್ ಚಾರ್ಜ್ ಇಸ್ ಆಲ್ವೇಸ್ ಈಕ್ವಲ್ ಟು Q1 ಪ್ಲಸ್ Q2 ಪ್ಲಸ್ Q3 ಪ್ಲಸ್ ಸೊ ಆನ್ ಅಪ್ ಟು Qn. ಎಕ್ಸ್ಪ್ಲನೇಷನ್ ಕೇಳಿದ್ರು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರ್ಬೇಕಪ್ಪಿ. ಕರೆಕ್ಟಾ? ಇನ್ ಸೆಕೆಂಡ್ ಪ್ರಾಪರ್ಟಿ ಯಾವುದು? ಚಾರ್ಜಸ್ ಆರ್ ಆಲ್ವೇಸ್ ಕಾನ್ಸರ್ವ್ಡ್ ಇನ್ ನೇಚರ್. ಅಂದ್ರೆ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಆಲ್ವೇಸ್ ರಿಮೇನ್ಸ್ ಕಾನ್ಸ್ಟಂಟ್. ಅಥವಾ charges neither be created nor be destroyed. Total charge of the system is always is constant, but charge can transfer from one body to another body, but total charge ಯಾವಾಗಲೂ ಕಾನ್ಸ್ಟೆಂಟ್ ಉಳಿತದೆ. ಇದು ಸೆಕೆಂಡ್ ಪ್ರಾಪರ್ಟಿ. ಥರ್ಡ್, ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಚಾರ್ಜ್ ಇಸ್ ಕ್ವಾಂಟೈಸ್ಡ್ ಅಂದ್ರೆ ಏನ್ರಿ? ದ ಟೋಟಲ್ ಚಾರ್ಜ್ ಇಸ್ ಆಲ್ವೇಸ್ ಇಂಟಗ್ರಲ್ ಮಲ್ಟಿಪಲ್ ಆಫ್ ಇ. ಅಂದ್ರೆ Q is always n into e. ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಬೇಕು. ಅಥವಾ 3 ಪಾಯಿಂಟ್ಸ್ ನಿಮ್ಗೆ ಕನ್ಫ್ಯೂಷನ್ ಆಗ್ತಿತ್ತು ಅಂದ್ರೆ 3 ಪಾಯಿಂಟ್ ನೆನಪಿಟ್ಟುಕೊಟ್ಟು, ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್, ಚಾರ್ಜಸ್ ಆರ್ ಕಾನ್ಸರ್ವ್ಡ್ ಇನ್ ನೇಚರ್, ಚಾರ್ಜಸ್ ಆರ್ ಕ್ವಾಂಟೈಸ್ಡ್ ಇನ್ ನೇಚರ್. ಇಷ್ಟು ಬರೆದ್ರು ವಿಲ್ ಗೆಟ್ ಕಂಪ್ಲೀಟ್ 3 ಮಾರ್ಕ್ಸ್. ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಒರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಟರ್ಮಿನೇಟ್ ಅಟ್ ನೆಗೆಟಿವ್ ಚಾರ್ಜ್. ಫಸ್ಟ್ ಪ್ರಾಪರ್ಟಿ. ನೋ 2 electric field lines intersect each other. Electric field lines never intersect each other.
ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಫಾರ್ಮ್ ಕ್ಲೋಸ್ಡ್ ಲೂಪ್ ನಾವು ಯಾವಾಗಲೂ ಫಾರ್ಮ್ ಮಾಡೋದಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಎಂಟರ್ ಇನ್ ಟು ದ ಕಂಡಕ್ಟರ್. ಟ್ಯಾಂಜೆಂಟ್ ಡ್ರಾನ್ ಎಟ್ ಎನಿ ಪಾಯಿಂಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಿವ್ಸ್ ಯು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಈ ತರ ಯಾವುದಾದ್ರೂ ಒಂದು 3 ಪ್ರಾಪರ್ಟೀಸ್ ನ ನೆನಪಿಟ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪಿ. ಒಂದೊಂದ್ಸರ್ತಿ 5 ಮಾರ್ಕ್ಸ್ಗೂ 5 ಪ್ರಾಪರ್ಟೀಸ್ ಬರ್ರಿ ಅಂತ ಕೇಳಿದ್ರು ಆನ್ಸರ್ ಮಾಡ್ಲಿಕ್ಕೆ ಬರಬೇಕು. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆಕ್ಟಿಂಗ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ placed in a uniform electric field ಅಂದ್ರೆ τ is equal to PE sin theta. ಇದು ಒಂದು ವೇಳೆ ಟಾರ್ಕ್ ನ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟಾಗ ಟಾರ್ಕ್ ಎಷ್ಟು ಯಾವುದು ಡೈಪೋಲ್ ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನೊಳಗೆ ಇಟ್ಟಾಗ ಎಷ್ಟು ಟಾರ್ಕ್ ಎಕ್ಸ್ಪೀರಿಯನ್ಸ್ ಮಾಡ್ತದೆ ಅಂತ ಕ್ವಶನ್ ಕೇಳಬಹುದು. τ is equal to PE sin theta ಡಿರೈವ್ ಮಾಡ್ಲಿಕ್ಕೆ ಗೊತ್ತಾಗಬೇಕಪ್ಪಿ. ಡಿಫೈನ್ ದ ಟರ್ಮ್ಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಪರ್ ಯೂನಿಟ್ ಲೆಂತ್, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಪರ್ ಯೂನಿಟ್ ಏರಿಯಾ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್. ಈ 3 ಟರ್ಮ್ಸ್ ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತ 3 ಮಾರ್ಕ್ಸ್ ಕ್ವಶನ್ ಕೇಳ್ಬೋದಪ್ಪಿ. ಇದ್ರೊಳಗೆ ಯಾವುದೇ ಕ್ವಶನ್ ಕೇಳಿದ್ರು ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಬರಬೇಕು ಫಾರ್ 3 ಮಾರ್ಕ್ಸ್. 1 2 3 4 4 ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ಸ್ ನಾನು ಕೊಟ್ಟಿದ್ದೀನಿ. ಯಾವುದಾದ್ರೂ ಒಂದು ಕ್ವಶನ್ ಕೇಳಿದ್ರು ಅಂತಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಬರಬೇಕು. ಇನ್ 5 ಮಾರ್ಕ್ಸ್ಗೆ ಅಪ್ಪಿ ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರ್ತದ. ಒಂದು ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಕೇಳ್ಬೋದು. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಆನ್ ದ ಇಕ್ವಿಟೋರಿಯಲ್ ಲೈನ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಕೇಳ್ಬೋದು. ಸ್ಟೇಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ನೆನಪಿಟ್ಟುಕೊಳ್ಳ್ರಿ. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 1/f0 ಟೈಮ್ಸ್ ಆಫ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಸ್ಟೇಟ್ಮೆಂಟ್ ಬರ್ಲಿಕ್ಕೆ ಬರಬೇಕು. ಸ್ಟೇಟ್ಮೆಂಟ್ ಯಾವಾಗಲೂ 1 ಮಾರ್ಕ್ಸ್ ಇರ್ತದೆ. ಇನ್ನು ಉಳಿದಂತ 4 ಮಾರ್ಕ್ಸ್ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಯಾವ್ದಾದ್ರು ಒಂದು ಡೆರಿವೇಶನ್ ಕೇಳಿದ್ರು ಅಂದ್ರೆ ಯಾವ್ಯಾವ ನೋಡ್ರಿ. ಯೂಸಿಂಗ್ ಗಾಸ್ ಲಾ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫಿನೈಟ್ಲಿ ಲಾಂಗ್ ಸ್ಟ್ರೇಟ್ ವೈರ್ ಕೇಳಬಹುದು. ಯೂಸಿಂಗ್ ಗಾಸ್ ಲಾ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫಿನೈಟ್ಲಿ ಲಾಂಗ್ charged plane seat ಕೇಳಬಹುದು. ಯೂಸಿಂಗ್ ಗಾಸ್ ಲಾ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಸೆಲ್ ಅಟ್ ಅ ಪಾಯಿಂಟ್ ಔಟ್ಸೈಡ್ ದ ಸೆಲ್ ಅಂಡ್ ಇನ್ಸೈಡ್ ದ ಸೆಲ್. ಎರಡೂ ಕೂಡ ಕೇಳಬಹುದು. ಔಟ್ಸೈಡ್ ದ ಸೆಲ್ ನೀವು ಡಿರೈವೇಶನ್ ಮಾಡಬೇಕು. ಇನ್ಸೈಡ್ ದ ಸೆಲ್ ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ 0 ಇರ್ತದೆ ಅಂತ ಬರೀಬೇಕು. ಬಿಕಾಸ್ ಚಾರ್ಜ್ ಇನ್ಸೈಡ್ ದ ಸ್ಪೆರಿಕಲ್ ಸೆಲ್ ಇಸ್ ಆಲ್ವೇಸ್ 0. ನೆನ್ಪಿಟ್ಕೋಬೇಕು. ಇಲ್ಲಿ ನಿಮಗೆ 5 ಮಾರ್ಕ್ಸ್ಗೆ 1 2 3 4 5 ಟೋಟಲ್ 5 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವ್ರಿ. ಇವು 5 ಮಾರ್ಕ್ಸ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ರಿ. ಇನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳೋದಾದ್ರೆ ಯಾವ್ಯಾವ ಇಂಪಾರ್ಟೆಂಟ್ ಫಾರ್ಮುಲಾ ನೆನಪಿಟ್ಕೋಬೇಕಪ್ಪಿ. ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಇನ್ ಏರ್ ನೆನಪಿಟ್ಕೊಡ್ರಿ. F is equal to 1/4πε0 Q1 Q2 divided by R2 where 1/4πε0 is equal to 9 into 10⁻⁹. ನಿಮಗೆ ಗೊತ್ತದ. ಫೋರ್ಸ್ ನ ಕೇಳಬಹುದು. ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಇನ್ ಮೀಡಿಯಂ ಕೇಳಬಹುದು. ದಟ್ ಈಸ್ 1/4πε0 ಜೊತೆ εr ನ ಮಲ್ಟಿಪ್ಲೈ ಮಾಡಬೇಕು. ಅಥವಾ ಮೀಡಿಯಂ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೊಟ್ಟಿದ್ರು ಅಂದ್ರೆ K is equal to ε0 into ε0. ಈ ε0 ಮತ್ತು εr ಪ್ರಾಡಕ್ಟ್ ಏನಾಗಿರ್ತದೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರ್ತದೆ ಅದನ್ನ ಇಲ್ಲಿ ಪ್ಲೇಸ್ ಅಪ್ ಮಾಡಬೇಕಪ್ಪಿ. ಇಂಟು Q1 Q2 by R2 ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಇಫ್ F1 and F2 are the two forces acting at an angle theta, then the resultant force ಕೇಳಿದ್ರು ಅಂದ್ರೆ F is equal to root of F1 square plus F2 square plus 2 F1 F2 cos theta. The theta is the angle between F1 and F2. ಒಂದು ಪಾಯಿಂಟ್ ಮ್ಯಾಗ 2 ಫೋರ್ಸ್ ಅಟ್ ಅನ್ ಆಂಗಲ್ ಟೀಟಾ ಆಕ್ಟ್ ಆದಾಗ ರಿಸಲ್ಟೆಂಟ್ ಫೋರ್ಸ್ ಕೇಳಿದ್ರು ಅಂದ್ರೆ F1 F2 ಕೊಟ್ಟು F1 ಮತ್ತು F2 ನಡುವೆ ಟೀಟಾ ಆಂಗಲ್ ಇತ್ತು ಅಂದ್ರೆ ಅವಾಗ ರಿಸಲ್ಟೆಂಟ್ ಫೋರ್ಸ್ F is equal to root of F1 square plus F2 square plus 2 F1 F2 cos theta. ಇದನ್ನ ಯೂಸ್ ಈ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕಪ್ಪಿ. ಆಮ್ಯಾಗ ನಿಮ್ಗೆ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಫೋರ್ಸ್ ಡೈರೆಕ್ಷನ್ ಕೇಳ್ತಾರ್ರಿ. ಅವಾಗ tan alpha is equal to F2 sin theta divided by F1 plus F2 cos theta. ಇಲ್ಲಿ ಅಲ್ಫಾ ಏನ್ರಿದ ಆಂಗಲ್ ಬಿಟ್ವೀನ್ ರಿಸಲ್ಟೆಂಟ್ ಫೋರ್ಸ್ ಅಂಡ್ ದ ಇನಿಷಿಯಲ್ ಫೋರ್ಸ್ F1 ಜೊತೆ ರಿಸಲ್ಟೆಂಟ್ ಫೋರ್ಸ್ ಎಷ್ಟೇ ಆಂಗಲ್ ದೊಳಗೆ ಆಕ್ಟ್ ಆಗ್ತದ ಆ ಅಲ್ಫಾನ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳಬಹುದಪ್ಪಿ. ಕೇಳಿದ್ರೆ ಅಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ನೆನ್ಪಿಟ್ಕೊಡ್ರಿ. ಒಂದೊಂದ್ಸರ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಿರ್ತೀರಿ, ಫೋರ್ಸ್ ನ ಕೇಳ್ತಾರ್ರಿ. ಅವಾಗ ಎಲೆಕ್ಟ್ರಿಕ್ ಫೋರ್ಸ್ F is equal to Q into E. ಚಾರ್ಜ್ ಜೊತೆ ಮಲ್ಟಿಪ್ಲೈ ಮಾಡಿಬಿಟ್ರೆ ಯು ವಿಲ್ ಗೆಟ್ ಎಲೆಕ್ಟ್ರಿಕ್ ಫೋರ್ಸ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಡ್ಯೂ ಟು ಅನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ನೆನಪಿಟ್ಕೋಬೇಕು. E is equal to 1/4πε0 Q divided by R2. ಅಪ್ಪಿ ನೆನಪಿಟ್ಕೊಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗೊತ್ತಿರ್ಬೇಕು ನಿಮಗೆ. ಒಂದ್ ವೇಳೆ 2 ಚಾರ್ಜಸ್ ಕೊಟ್ಟು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿದ್ರು ಒಂದು ಯಾವುದೋ ಪಾಯಿಂಟ್ ನೊಳಗೆ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ಚಾರ್ಜ್ ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರ್ಬೇಕಪ್ಪಿ. ಅರ್ಥ ಆಗ್ತದ. ಇಲ್ಲಿ ನಿಮ್ಗೆ 2 ಚಾರ್ಜಸ್ ಕೊಟ್ಟು ಮಿಡ್ ಪಾಯಿಂಟ್ ದೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗ್ತದೆ ಅಂತ ಕೇಳ್ಬೋದು. ಯಾವ ಪಾಯಿಂಟ್ ದೊಳಗೆ ಒಂದ್ ಕಡೆ ಪಾಸಿಟಿವ್ ಒಂದ್ ಕಡೆ ನೆಗೆಟಿವ್ ಕೊಟ್ಟು ಯಾವ ಪಾಯಿಂಟ್ ದೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗ್ತದೆ ನಲ್ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸುದ
ಕೇಳ್ಬೋದು ರೈಟ್ ಅಪ್ಪಿ. ಇಫ್ E1 and E2 are the two electric fields acting at a point at an angle theta, then the resultant electric field E is equal to again root of E1 square plus E2 square plus 2E1 E2 cos theta. ಸಾರಿ ಅಪ್ಪಿ, ಇಲ್ಲಿ E1 ಅಷ್ಟಾಗಿದೆ, ಇದನ್ನ E1 square plus E2 square plus 2E1 E2 cos theta. And the directions ಕೇಳಬಹುದು, tan alpha is equal to E2 sin theta divided by E1 plus E2 cos theta. ಈ ಇಂಪಾರ್ಟೆಂಟ್ ಫಾರ್ಮುಲಾಸ್ನ ನೆನಪಿಟ್ಕೊಳ್ರಿ, ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ರಿ. ಇಷ್ಟು ನೀವು ಓದ್ಕೊಂಡ್ರಿ ಅಂತಂದ್ರೆ ನಿಯರ್ಲಿ 10 ಮಾರ್ಕ್ಸ್ನ ನೀವು ತಗೋಬಹುದು. ಪ್ಲಸ್ 1 ಮಾರ್ಕ್ಸ್ MCQಗೆ ಎಲ್ಲ ಕಾನ್ಸೆಪ್ಟ್ನ ನೀವು ಕ್ಲಿಯರ್ ಆಗಿ ಓದ್ಕೋಬೇಕು. ಓಕೆ, ಇದೇ ರೀತಿ ಪ್ರತಿದಿನ ಒಂದೊಂದು ಚಾಪ್ಟರ್ದ 2 ಮಾರ್ಕ್ಸ್ 3 ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡೋದು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್. ಯಾಕಂದರೆ 5 ಮಾರ್ಕ್ಸ್ ಕ್ವಶನ್ಸ್ನ ಮ್ಯಾಕ್ಸಿಮಮ್ ನೀವು ಅಟೆಂಪ್ಟ್ ಮಾಡಿದ್ರಿ. ಆಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗೆ ಇಂಪಾರ್ಟೆಂಟ್ ಯಾವ್ಯಾವ ಫಾರ್ಮುಲಾಸ್ನ ನೆನಪಿಟ್ಟುಕೋಬೇಕು, ಈ ಕಾನ್ಸೆಪ್ಟ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಮೇಲೆ MCQ ಕ್ವಶನ್ ಏನದಲ್ರಿ, ಅದಕ್ಕೆ NCERT ಬುಕ್ನ ನೀಟಾಗಿ ಲೈನ್ ಬೈ ಲೈನ್ ಓದ್ಕೊಳ್ರಿ ಅಂತ ಹೇಳ್ತಾ